ನಮಸ್ಕಾರ. ಈ ಗಂಡ ಹೆಂಡತಿ ಜಗಳ ಆಡೋದು ಒಂದು ವಿಚಾರಕ್ಕೆ ಎರಡು ವಿಚಾರಕ್ಕೆ ಅಂತ ಹೇಳಲಿಕ್ಕೆ ಆಗಲ್ಲ. ಅದರಲ್ಲೂ ಈ ಸೆಕ್ಸ್ ವಿಚಾರದಲ್ಲಿ, ಅತಿಯಾದ ಸೆಕ್ಸ್ ವಿಚಾರದಲ್ಲಿ ಒಬ್ರಿಗೆ ಇಷ್ಟ ಇರುತ್ತೆ, ಒಬ್ಬರಿಗೆ ಇಷ್ಟ ಇರಲ್ಲ. ಇಲ್ಲ ಅಂತಂದರೆ ಮಗು ಮಾಡ್ಕೊಳೋ ವಿಚಾರಕ್ಕೆ, ಒಂದು ಮಗು ಮಾಡ್ಕೊಂಡಿದ್ದೀವಿ ಸಾಕು ಅಂತಿರ್ತಾರೆ, ಇನ್ನೊಬ್ಬರು ಇನ್ನೊಂದು ಮಗು ಬೇಕು, ನನಗೆ ಇನ್ನೊಂದು ಮಗು ಬೇಕು ಅಂತಿರ್ತಾರೆ. ಮಗು ವಿಚಾರಕ್ಕೆ, ಸೆಕ್ಸ್ ವಿಚಾರಕ್ಕೆ, ಲೈಂಗಿಕ ಆಸಕ್ತಿ ವಿಚಾರಕ್ಕೆ, ನೀನು ಕೋಪ್ರೇಟ್ ಮಾಡಲ್ಲ ನನಗೆ ಅನ್ನೋ ಒಂದು ವಿಚಾರಕ್ಕೆ ಜಗಳ ಆಡ್ತಿರ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಮಕ್ಕಳು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ದಿನ ಏನಾಗಿದೆ, ಎಲ್ಲರ ಮನೆಯಲ್ಲೂ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಸಮಸ್ಯೆಗಳು. ದುಡ್ಡಿನ ವಿಚಾರಕ್ಕೆ, ಎಸ್ಪೆಷಲಿ ಬರದೆ ದುಡ್ಡಿನ ವಿಚಾರಕ್ಕೆ, ಆಸ್ತಿಗಳ ವಿಚಾರಕ್ಕೆ, ಬಂಗಾರ ಕೊಡಿಸಿಲ್ಲ, ಬಂಗಾರ ಮಾಡಿಲ್ಲ ಅನ್ನೋ ವಿಚಾರಕ್ಕೆ, ವಾಹನಗಳ ವಿಚಾರಕ್ಕೆ, ಫ್ರೀಡಮ್ ಬಿಟ್ಟಿಲ್ಲ ಅನ್ನೋ ವಿಚಾರಕ್ಕೆ, ಅಳಿಯಿನ ವಿಚಾರಕ್ಕೆ, ಅತ್ತೆ ವಿಚಾರಕ್ಕೆ, ನಾದಿನಿ ವಿಚಾರಕ್ಕೆ, ನನ್ನನ್ನು ಸರಿಯಾಗಿ ನೋಡ್ಕೊತಿಲ್ಲ, ನನ್ನನ್ನು ಸರಿಯಾಗಿ ಕೇರ್ ಟೇಕರ್ ನೀನು ಮಾಡ್ತಾ ಇಲ್ಲ ಅನ್ನೋ ವಿಚಾರಕ್ಕೆ, ಮಕ್ಕಳ ವಿಚಾರಕ್ಕೆ, ಅತ್ತೆ ಮಾವನ ವಿಚಾರಕ್ಕೆ, ತಂದೆ ತಾಯಿ ವಿಚಾರಕ್ಕೆ, ಒಂದು ವಿಚಾರಕ್ಕೆ ಎರಡು ವಿಚಾರಕ್ಕೆ ಅಂತ ಹೇಳೋಕ್ಕಾಗಲ್ಲ. ಜಾಬಿನ ವಿಚಾರಕ್ಕೆ ಬರ್ಬೋದು. ನಾವು ಜಾಬಿಗೆ ಹೋಗ್ತೀವಿ ಅಂತ, ಇವರು ಕಳಿಸಲ್ಲ ಅಂತ, ಇನ್ನೊಬ್ಬರು ಜಾಬಿಗೆ ಹೋಗ್ಬಿಡ್ರಿ ಅಂದರೆ ನಾವು ಹೋಗ್ತೀವಿ ಅಂತ. ಒಂದು ವಿಚಾರಕ್ಕೆ ಅಂತ ಹೇಳೋಕ್ಕಾಗಲ್ಲ. ದುಡ್ಡಿನ ವಿಚಾರಕ್ಕೆ, ನೀವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡಿಬಿಟ್ರಿ ಅನ್ನೋ ವಿಚಾರಕ್ಕೆ ಹೇಳ್ತಿದ್ದೀವಲ್ಲ. ಅದರಲ್ಲೂ ಅದ್ರ ಜೊತೆಗೆ ಈ ಸೆಕ್ಸ್ ವಿಚಾರಕ್ಕೆ ನೋಡಿ, ಗಂಡ ಹೆಂಡತಿ ನಡುವೆ ಲೈಂಗಿಕ ಕ್ರಿಯೆ, ಸಂಭೋಗ ಕ್ರಿಯೆ ಚೆನ್ನಾಗಿದ್ದರೆ ಜೀವನನೂ ತುಂಬ ಉತ್ತಮವಾಗಿರುತ್ತೆ. ಅದಕ್ಕೋಸ್ಕರನೇ ಈ ಹೊಸದಾದ ನವದಂಪತಿಗಳು ಹೊಸದಾಗಿ ಮದುವೆ ಆಗಿರೋರು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಮನೆ ದೇವರಿಗೆ, ಕುಲದೇವರಿಗೆ, ಇಷ್ಟವಾದ ದೇವರುಗಳಿಗೆ ಹೋಗ್ತಾರೆ. ಅಲ್ಲಿ 3 ಕಳಸ ನೋಡಬೇಕು ಹೊಸದಾಗಿ ಮದುವೆ ಮಾಡ್ಕೊಂಡಿರೋ ನವದಂಪತಿಗಳು ಅಂತ ಹಿರಿಯರು ಹೇಳ್ತಿರ್ತಾರೆ. 3 ಕಳಸ ನೋಡಿ ಕೈ ಮುಗಿರಿ ಒಳ್ಳೆಯದಾಗುತ್ತೆ ಅಂತ. ನೀವು ದೇವಸ್ಥಾನಗಳಿಗೆ ಹೋದಾಗ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ, ದೇವಸ್ಥಾನದ ಗೋಪುರಗಳಲ್ಲಿ ಒಂದು ಕಾಮ ಚಿತ್ರದ ಭಂಗಿಗಳು ಇರುವ ಚಿತ್ರಗಳು ಅಲ್ಲಿ ಕೆತ್ತನೆ ಮಾಡಿರ್ತಾರೆ. ಯಾಕೆಂದರೆ ಅಲ್ಲಿ ನವದಂಪತಿಗಳು ಅದನ್ನು ನೋಡಿದಾಗ ಹೊಸದಾಗಿ ವಂಶಾಭಿವೃದ್ಧಿ ಆಗಲಿ ನಿಮಗೆ ಅಂತ, ಜೀವನ ಚೆನ್ನಾಗಿ ನಡೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದು ವಾಸ್ತುಶಿಲ್ಪಶಾಸ್ತ್ರದಲ್ಲಿ ಹೇಳ್ತಾ ಹೋಗ್ತಾರೆ ಅದ್ರ ಬಗ್ಗೆ. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ, ಯಾಕೆ ಈ ರೀತಿ ಬರುತ್ತೆ, ಸೆಕ್ಸ್ ವಿಚಾರದಲ್ಲಿ ಗಂಡನಿಗೆ ಅತಿಯಾದ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಹೆಂಡತಿಗೆ ಅತಿಯಾಗಿ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಗಂಡನಿಗೆ ಇಂಟ್ರೆಸ್ಟೇ ಇರಲ್ಲ ಅದ್ರ ಮೇಲೆ, ಆ ವಿಚಾರಕ್ಕೆ ಜಗಳಗಳು ಬರುತ್ತೆ. ಇನ್ನು ಮಗು ಮಾಡ್ಕೊಳ್ಳೋ ವಿಚಾರಕ್ಕೆ, ನಮಗೆ ಮಕ್ಕಳಿಲ್ಲ ಮಗು ಬೇಕು, ಎಲ್ಲರೂ ಚುಚ್ಚಿ ಮಾತಾಡ್ತಾರೆ, ನಮಗೆ ಮಕ್ಕಳಿಲ್ಲ, ಯಾವ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ ಅಂತ ಅವ್ರು ನೊಂದ್ಕೊತಿರ್ತಾರೆ. ಅಥವಾ ಒಂದು ಮಗು ಆಗಿರುತ್ತೆ, ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅನ್ನೋ ವಿಚಾರಕ್ಕೆ, 2 ಮಕ್ಕಳು ಆಗಿರ್ತವೆ, 3ನೇದು ಗಂಡ ಆಗಲಿ ಅಂತ ಅಥವಾ ಹೆಣ್ಣಾಗಲಿ ಅನ್ನೋ ವಿಚಾರಕ್ಕೆ ಆ ಒಂದು ಮನಸ್ತಾಪಗಳು ಬರ್ತಾ ಇರುತ್ತೆ. ಈ ಯಾರ ಒಂದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 5ನೇ ಮನೆ, 6ನೇ ಮನೆ, 7ನೇ ಮನೆ ಬಂದಾಗ ಹೆಚ್ಚಾಗಿ ಒಂದು ಲೈಂಗಿಕ ಆಸಕ್ತಿಗಳು ಹೆಚ್ಚಾಗುತ್ತೆ. ಗಂಡ ಹೆಂಡತಿ ನಡುವೆ ಈ ಒಂದು ಲೈಂಗಿಕ ಕ್ರಿಯೆ, ಸಂಭೋಗ ಕ್ರಿಯೆ ಇದು ಇದ್ರೇ ಗಂಡ ಹೆಂಡತಿ ನಡುವೆ ಉತ್ತಮ ಒಂದು ಪ್ರೀತಿ ಬಾಂಧವ್ಯ ಬೆಳೀಲಿಕ್ಕೆ ಸಾಧ್ಯ. ಇದು ಒಂದು ಪಾರ್ಟ್ ಆಫ್ ದಿ ಲೈಫ್. ಈ ವಿಚಾರದಲ್ಲಿ 5ನೇ ಮನೆ ಪ್ರೀತಿ ಪ್ರೇಮದ ಮನೆ, 5ನೇ ಮನೆ ಪ್ರಣಯದ ಮನೆ ಅಂತೀವಿ, 7ನೇ ಮನೆ ಆಪೋಸಿಟ್ ಮನೆ ಗಂಡನ ಮನೆ, 7ನೇ ಮನೆ ಹೆಂಡತಿ ಮನೆ, ಆಪೋಸಿಟ್ ಮನೆ ಗಂಡ ಹೆಂಡತಿ ಮನೆ, ಪತಿಪತ್ನಿ ಸ್ಥಾನದ ಮನೆ, 7ನೇ ಮನೆ ಲೈಂಗಿಕ ಆಸಕ್ತಿ ಮನೆ. ಈ 5ನೇ ಮನೆ 7ನೇ ಮನೆ ನಡೆದಾಗ ಅತಿಯಾದ
ಒಂದು ಕಾಮಾಸಕ್ತಿ, ಅತಿಯಾದ ಲೈಂಗಿಕ ಆಸಕ್ತಿ, ಅತಿಯಾದ ಉದ್ರೇಕ ಆಗೋದು, ಇವೆಲ್ಲ ಜಾಸ್ತಿ ಬರುವ ಲಕ್ಷಣಗಳಿರುತ್ತೆ. ಒಬ್ಬರು ಕೋಪ್ರೇಟ್ ಮಾಡ್ತಾರೆ, ಇನ್ನೊಬ್ಬರು ಕೋಪ್ರೇಟ್ ಮಾಡಲ್ಲ. ಆ ವಿಚಾರಕ್ಕೆ ಜಗಳಗಳು ಬರ್ತಾ ಇರುತ್ತೆ. ಈ ಮತ್ತು ಪೊಸೆಸಿವ್ನೆಸ್ ಅಂತೀವಿ, ಓವರ್ ಪೊಸೆಸಿವ್ನೆಸ್, ಜಾಸ್ತಿ ಅನುಮಾನ ಪಡೋದು. ಅವ್ರು ಯಾಕೆ ಫೋನ್ ಮಾಡಿದ್ರು, ಇವ್ರು ಯಾಕೆ ಫೋನ್ ಮಾಡಿದರು, ಅಲ್ಲಿಗೆ ಯಾಕೆ ಹೋಗಿದ್ರಿ, ಅವ್ರು ಯಾಕೆ ಬಂದಿದ್ರು, ಇವ್ರು ಯಾಕೆ ಬಂದಿದ್ರು ಅಂತ ಅನುಮಾನ ಪಡೋದು. ಈ 5ನೇ ಮನೆ, 6ನೇ ಮನೆ ಶತ್ರುಗಳು ಮನೆ. 6ನೇ ಮನೆ ಆಗಿಬಿಟ್ರೆ ಶತ್ರುಗಳಾಗ್ಬಿಡೋದು. ಗಂಡನೇ ಶತ್ರು, ಹೆಂಡತಿನೇ ಶತ್ರು ಅಂತ ಹೇಳ್ತೀವಿ. ಈ ಜೊತೆಗೆ 3ನೇ ಮನೆ, ಈ 3ನೇ ಮನೆ, 5ನೇ ಮನೆ, 6ನೇ ಮನೆ, 7ನೇ ಮನೆ, ಇವೆಲ್ಲ ನಡೆದಾಗ ಏನಾಗುತ್ತೆ, ಈ ವಿಚಾರಕ್ಕೆ 5ನೇ ಮನೆ ಬಂದ್ರೇ ನಿಮಗೆ ಮಕ್ಕಳಾಗಲಿಕ್ಕೆ ಸಾಧ್ಯ, ಮಕ್ಕಳು ಫಲ ಕೊಡಲಿಕ್ಕೆ ಸಾಧ್ಯ. 5th ಹೌಸ್ ಏನು ಮಾಡುತ್ತೆ, ಮಕ್ಕಳು ಫಲ ಕೊಟ್ಟೇ ಕೊಡುತ್ತೆ. ಆರೋಗ್ಯ ಬರಬೇಕು, ಉತ್ತಮ ಆರೋಗ್ಯ ಅಂದರೆ 5ನೇ ಮನೆ 9ನೇ ಮನೆ ಇರಬೇಕು, 11ನೇ ಮನೆ ಬರಬೇಕು. 5ನೇ ಮನೆ ಮಕ್ಕಳು ಫಲ ಕೊಟ್ಟೇ ಕೊಡುತ್ತೆ. 5ನೇ ಮನೆ ಪ್ರೀತಿ ಪ್ರೇಮದ ಪ್ರಣಯದ ಮನೆ. ನೀನು ನನಗೆ ಪ್ರೀತಿಸ್ತಿಲ್ಲ, ನೀನು ನನಗೆ ಕೇರ್ ಮಾಡ್ತಿಲ್ಲ, ನನ್ನನ್ನು ಕರ್ಕೊಂಡು ಹೋಗ್ತಿಲ್ಲ ಹೊರಗಡೆ, ನನ್ನ ಬಗ್ಗೆ ನಿನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು, ಜಗಳ ಆಡೋದು, ಮಗು ವಿಚಾರಕ್ಕೆ ಒಂದು ರಿಲೇಟೆಡ್ಸ್ ಬರ್ತಾ ಹೋಗುತ್ತೆ. ಅದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾರ್ದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನ ಆಗಿರಲಿ, ಯಾವುದೇ ತಿಥಿ ಯೋಗ ಕರಣ ಪಾದ ಆಗಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, 5ನೇ ಮನೆ ಬಂದ್ರೇ ಮಕ್ಕಳು ಫಲ. ಇದ್ರ ಜೊತೆಗೆ 6ನೇ ಮನೆ ಬಂದುಬಿಡ್ತು ಅಂತಂದರೆ 5, 6, 3 ಸೆಲೆಕ್ಟಿವ್ ಆಗಿಬಿಡ್ತಾರೆ. ಗಂಡ ಹೆಂಡತಿ ನಡುವೆ ಜಗಳಗಳು ಬರೋದು, ಮನಸ್ತಾಪಗಳು ಬರೋದು, ಒಂದೇ ವಿಚಾರಕ್ಕೆ ಅಲ್ಲ. ಎಸ್ಪೆಷಲಿ ಈ ಸೆಕ್ಸ್ ವಿಚಾರಕ್ಕೆ ಯಾಕೆ ಬರುತ್ತೆ, 5th ಹೌಸ್ ಆ್ಯಂಡ್ 7th ಹೌಸ್ ಇದ್ದಾಗ ಒಬ್ಬರಲ್ಲಿ ಜಾಸ್ತಿ ಇರುತ್ತೆ, ಇನ್ನೊಬ್ಬರಲ್ಲಿ ಕಡಿಮೆ ಇರುತ್ತೆ. ಒಬ್ಬರು ಕೋಪ್ರೇಟ್ ಮಾಡ್ತಾರೆ, ಇನ್ನೊಬ್ಬರು ಬೇಡ ಅಂತಾರೆ. ಆ ವಿಚಾರಕ್ಕೂ ಎಷ್ಟೋ ಕಡೆ ಜಗಳಗಳು ನೋಡ್ತಾ ಇರ್ತೀವಿ. ಎಸ್ಪೆಷಲಿ ಈ ಮಗು ವಿಚಾರಕ್ಕೆ, ಒಂದು ಮಗು ಸಾಕು, ಇನ್ನೊಂದು ಬೆಳೆಸೋಕ್ಕಾಗಲ್ಲ ಅಂತ ಒಬ್ಬರು, ಇನ್ನೊಂದು ಬೇಕು ಅಂತ ಇನ್ನೊಬ್ಬರು. ಹಿಂಗಾಗಿ ಈ ವಿಚಾರದಲ್ಲಿ ದಶಾಭುಕ್ತಿಗಳಲ್ಲಿ ಬಂದಾಗ ಇವೆಲ್ಲ ಅತಿಯಾದ ಪ್ರೀತಿ, ಅತಿಯಾದ ವ್ಯಾಮೋಹ, ಅತಿಯಾದ ಇಂಟ್ರೆಸ್ಟು, ಅತಿಯಾದ ಪ್ರೀತಿ ಕೇರು ಮತ್ತು ಅತಿಯಾದ ಜಗಳಗಳು ವಿಕೋಪಕ್ಕೆ ಹೋಗೋಂಥ ಚಾನ್ಸಸ್ಸು ಇರುತ್ತೆ. ಹೀಗಾಗಿ ಗಂಡ ಹೆಂಡತಿಗಳು ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ಇದ್ದು ನಿಮಗೆ ನೀವೇ ಅರ್ಥ ಮಾಡ್ಕೊಂಡು ಹೋದರೆ ಜೀವನವೂ ಭಾಳ ಚೆನ್ನಾಗಿರುತ್ತೆ. ಇದು ದಶಾಭುಕ್ತಿಗಳೇ ಹಂಗೆ, ಆ ರೀತಿ ಅದು ಹೇಳ್ತಾ ಹೋಗುತ್ತೆ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ ಅಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಅರ್ಥ ಆಯ್ತಾ? ಈ ವಿಚಾರದಲ್ಲಿ ಎಸ್ಪೆಷಲಿ ಈ 5ನೇ ಮನೆ, 7ನೇ ಮನೆ ಜೊತೆಗೆ 8ನೇ ಮನೆ, 12ನೇ ಮನೆ, 6ನೇ ಮನೆ ಬಂತು ಅಂತಂದರೆ ಈ ಮಕ್ಕಳ ವಿಚಾರಕ್ಕೆ, ಸೆಕ್ಸ್ ವಿಚಾರಕ್ಕೆ, ಲೈಂಗಿಕ ವಿಚಾರಕ್ಕೆ, ಸಂಭೋಗದ ವಿಚಾರಕ್ಕೆ, ಒಂದು ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪಗಳು ಮಾಡ್ಕೊಂಡು ದೂರ ಆಗುವ ಚಾನ್ಸಸ್ಸು, ಲಕ್ಷಣಗಳು ಇರುತ್ತೆ. ಅದನ್ನು ನೀವೇ ಸರಿಪಡಿಸ್ಕೊಂಡು ಹೋಗ್ಬಿಟ್ಟಾಗ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ನಮಸ್ಕಾರ.